ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೆಕ್ಕದ ಹೂ ಬಗ್ಗೆ. ಹೆಕ್ಕದ ಹೂವನ್ನು ಒಂದು ಗಿಡದ ಬುಡ ಹಾಕಿದ್ರೆ ಎಷ್ಟೆಲ್ಲ ಧನ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಪರೀತವಾದ ಧನ ಪ್ರಾಪ್ತಿ ಯೋಗ ನಿಮಗೆ ಬರಬೇಕು ಅಂದರೆ ಇದೇ ಭಾನುವಾರ ಅಂದರೆ ಈ ದಿನ, ಇವತ್ತು ಭಾನುವಾರ ಆಗಿರೋದ್ರಿಂದ ಹೆಕ್ಕದ ಹೂವನ್ನು ಇಲ್ಲಿ ಹಾಕಿ ಇದನ್ನು ಮಾಡಿದರೆ ಸಾಕು. ಎಂಥ ಬಡತನ ಸಾಲ ಇದ್ದರೂ 3 ದಿನದಲ್ಲಿ ತೀರುತ್ತೆ. ಗಂಡನ ಸಂಪಾದನೆ ಜಾಸ್ತಿ ಆಗಬೇಕಂದ್ರೆ, ಬೇರೆ ಬೇರೆ ಮೂಲಗಳಿಂದ ಹಣ ಬರಬೇಕಂದ್ರೆ, ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ, ಸಾಲ ಬಾಧೆ ಎಲ್ಲ ನಿವಾರಣೆ ಆಗಬೇಕು, ಕೋಟ್ಯಾಧಿಪತಿ ಆಗಬೇಕು, ಎಲ್ಲ ರೀತಿಯಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಬದುಕಬೇಕು. ಮುಂದೆ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರಬಾರದು. ಪ್ರತಿದಿನ ಪ್ರತಿಕ್ಷಣ ಮನೆಯಲ್ಲಿ ಸಂತೋಷವಾಗಿರಬೇಕು. ಈ ರೀತಿಯಾಗಿ ಯೋಚಿಸಿದರೆ ಈ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಈ ಮಹಾ ರಹಸ್ಯ ಉಪಾಯವನ್ನು ಮಾಡಿ ನೋಡಿ. ಈ ಅದ್ಭುತ ಉಪಾಯ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ಚಮತ್ಕಾರ ಪವಾಡ ಆಗುತ್ತೆ. ಇದನ್ನು ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಇದೆ ಅಂತ. ಹಾಗಾಗಿ ನಿಮ್ಮ ಸಮಸ್ಯೆ ಏನೇ ಇರಲಿ, ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದರೆ ಈ ಭಾನುವಾರದಂದು ಅಂದರೆ ಈ ದಿನ ಪವರ್ಫುಲ್ ರೆಮಿಡಿಯನ್ನು ಮಾಡಿ ನೋಡಿ. ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಏಳಿಗೆಯನ್ನು ಪಡಿತೀರಿ ಅನ್ನೋದನ್ನು ಕಣ್ಣಾರೆ ನೋಡ್ತೀರಿ. ಇದಕ್ಕೆ ಯಾವುದೇ ರೀತಿ ನೀವು ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ. ಹೆಕ್ಕದ ಹೂವಿನಿಂದ ಮಾಡುವ ಈ ಪವರ್ಫುಲ್ ಉಪಾಯವನ್ನು ಪ್ರತಿಯೊಬ್ಬರೂ ಮಾಡಿ. ವಿಪರೀತವಾದ ಧನ ಪ್ರಾಪ್ತಿ ಯೋಗ ನಿಮ್ಮ ಜೀವನದಲ್ಲಿ ಬರುತ್ತೆ. ಅದೃಷ್ಟ ನಿಮ್ಮ ಹಿಂದೆ ಬರುತ್ತೆ. ಎಷ್ಟೋ ದಿನಗಳಿಂದ ಅದೃಷ್ಟ ಇಲ್ಲ, ಮುಟ್ಟಿದೆಲ್ಲ ಮಣ್ಣಾಗ್ತಾ ಇದೆ. ಏನೇ ಕೆಲಸ ಮಾಡಿದರೂ ಕೂಡ ಕೈ ಹಿಡಿತಾ ಇಲ್ಲ, ಯಶಸ್ಸು ಸಿಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದನ್ನು ಮಾಡಿದರೆ ಸಾಕು, ನಿಮ್ಮ ಗಂಡನ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ನಾನಾ ಮೂಲಗಳಿಂದ ಆದಾಯ ಬರುತ್ತಾ ಹೋಗುತ್ತೆ. ಹೆಕ್ಕದ ಹೂವಿನಿಂದ ಮಾಡುವ ಈ ಉಪಾಯವನ್ನು ಯಾವ ದಿನ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಮುಖ್ಯವಾಗಿ ಭಾನುವಾರ ಇದನ್ನು ಮಾಡಬೇಕು. ಭಾನುವಾರ ಮಾಡಿದರೆ ವಿಶೇಷವಾದ ಫಲವನ್ನು ನೀವು ಪಡೆಯುತ್ತೀರಿ. ಭಾನುವಾರ ಬಿಟ್ಟು ಬೇರೆ ದಿನ ನೋಡೋದಾದರೆ ಬುಧವಾರ ಅಥವಾ ಶುಕ್ರವಾರ ಕೂಡ ಮಾಡಬಹುದು. ಆದರೆ ಭಾನುವಾರ ಮಾಡಿದರೆ ವಿಶೇಷವಾದ ಫಲವನ್ನು ನೀವು ಪಡೆದುಕೊಳ್ತೀರಿ. ಇದನ್ನು ನೀವು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ನಡುವೆ ಮಾಡಬಹುದು ಅಥವಾ ಸಂಜೆ 5 ಗಂಟೆಯಿಂದ 7 ಗಂಟೆ ನಡುವೆ ಮಾಡಬಹುದು. ಇದನ್ನು ನೀವು ಪ್ರಾರಂಭ ಮಾಡುವಾಗ ಇದೇ ಭಾನುವಾರದಿಂದ ಪ್ರಾರಂಭ ಮಾಡಿ. ಯಾಕಂದರೆ ಭಾನುವಾರ ವಿಶೇಷ ಫಲವನ್ನು ನೀವು ನೋಡ್ತೀರಿ. ಭಾನುವಾರದಿಂದ ಪ್ರಾರಂಭ ಮಾಡಿ ನಿರಂತರವಾಗಿ 21 ದಿನಗಳವರೆಗೆ ಅಥವಾ 41 ದಿನಗಳವರೆಗೆ ಮಾಡಬೇಕು. ಆಮೇಲೆ ನಿಮ್ಮ ಜೀವನದಲ್ಲಿ ಆಗೋದೆಲ್ಲ ಪವಾಡ. ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಇದನ್ನು ಮಾಡಿ ಒಳ್ಳೆಯ ಫಲಿತಾಂಶ ಬಂದಿರುವುದಕ್ಕೆ ನಿಮಗೆ ತಿಳಿಸ್ತಾ ಇದ್ದೇನೆ. ಇದನ್ನು ನಿರಂತರವಾಗಿ 41 ದಿನ ಮಾಡಿದ ನಂತರ ನಿಮ್ಮ ಆದಾಯದ ಮೂಲ 3ರಿಂದ 4 ಪಟ್ಟು ಜಾಸ್ತಿ ಆಗುತ್ತೆ. ನಿಮ್ಮ ಗಂಡನ ಆದಾಯ 2ರಿಂದ 4 ಪಟ್ಟು ಜಾಸ್ತಿ ಆಗುತ್ತೆ. ಖರ್ಚಿನ ಹಾದಿಗಳು ಕಡಿಮೆಯಾಗಿ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಎಷ್ಟೋ ದಿನಗಳಿಂದ ನಮ್ಮ ಹಣೆ ಬರಹ ಸರಿ ಇಲ್ಲ, ಯಾವತ್ತೂ ಕಷ್ಟ ತಪ್ಪುವುದಿಲ್ಲ ಅಂತ ಹೇಳ್ತಾ ಇದ್ದರೆ ಈ ಪರಿಹಾರ ಮಾಡಿದ ನಂತರ ಅದೃಷ್ಟ ಅನ್ನೋದು ನಿಮ್ಮ ಹಿಂದೆ ಬರುತ್ತೆ. ಮನೆಯಲ್ಲಿದ್ದರೂ ಕೂಡ ದಾರಿದ್ರ್ಯ ದೂರವಾಗಿ, ಕಷ್ಟಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೋಡ್ತೀರಿ. ಸಿದ್ಧಿಶಾಸ್ತ್ರದಲ್ಲಿ ವಿವರಿಸಿದ ಈ ರೆಮಿಡಿಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಶಾಶ್ವತವಾಗಿ ಹಣದ ಸುರಿಮಳೆಯನ್ನು ಸುರಿಸುತ್ತಾಳೆ. ಯಾವತ್ತು ಮುಂದೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಇದು ತುಂಬ ಉಪಯುಕ್ತ ಮಾಹಿತಿ. ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಉಪಯುಕ್ತ ಅನಿಸಿದ್ರು ಈ ಕೂಡಲೇ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮಹಾಲಕ್ಷ್ಮಿ ಅಮ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಭಕ್ತಿಯಿಂದ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಜೊತೆಗೆ ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಕುಟುಂಬದವರಿಗೆ ಅದನ್ನು ವಿಡಿಯೋವನ್ನು ಶೇರ್ ಮಾಡಿ. ಮೊದಲ ಬಾರಿ ನೋಡ್ತಿದ್ರೆ ಇದೇ ರೀತಿಯ ಉತ್ತಮ ಮಾಹಿತಿಗಾಗಿ ಈ ಕೂಡಲೇ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅದ್ಭುತ ಪರಿಹಾರವನ್ನು ನೀವು ರಹಸ್ಯವಾಗಿ ಮಾಡಬೇಕು. ನಿಮ್ಮ ಮನೆಯಲ್ಲಿ ಗಂಡ ದುಡಿತಾ ಇದ್ದರೆ ಗಂಡನ ಆದಾಯ ದುಪ್ಪಟ್ಟು ಆಗಬೇಕು. ಮಕ್ಕಳ ದುಡಿತಾ ಇದ್ದರೆ ಮಕ್ಕಳ ಆದಾಯ 2 ಪಟ್ಟು ಜಾಸ್ತಿ ಆಗಬೇಕು. ಯಾರೆಲ್ಲ ಮನೆಯಲ್ಲಿ ದುಡಿತಾ ಇದ್ದಾರೆ ಎಲ್ಲರ ಆದಾಯ ಜಾಸ್ತಿಯಾಗಿ, ಖರ್ಚುಗಳು ಕಡಿಮೆಯಾಗಿ, ಉಳಿತಾಯ ಜಾಸ್ತಿಯಾಗಿ ಶೀಘ್ರದಲ್ಲಿ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳಬೇಕು. ಶಾಶ್ವತವಾಗಿ ಹಣಕಾಸಿನ ಸಮಸ್ಯೆ ದೂರ ಆಗಬೇಕು. ಆದಾಯದ ಮೂಲ ಜಾಸ್ತಿ ಆಗಬೇಕು. ಇನ್ನೊಬ್ಬರಿಗೆ ಕಷ್ಟ ಅಂದಾಗ ಹಣ ನೆರವು ನೀಡಲು ಸಾಧ್ಯವಾಗುವಷ್ಟು ಸಂಪಾದನೆ ಆಗಬೇಕು ಅಂದರೆ ಈ ಉಪಾಯವನ್ನು ತಪ್ಪದೆ ಮಾಡಿ. ಜೊತೆಗೆ ನೀವು ಯಾವುದೇ ರೀತಿ ವ್ಯಾಪಾರ, ಅಂಗಡಿ, ಬಿಸ್ನೆಸ್ ಮಾಡ್ತಾ ಇದ್ದರೆ, ಈಗಾಗಲೇ ನಷ್ಟ ಅನುಭವಿಸುತ್ತಿದ್ದರೆ ಇದಕ್ಕಿಂತ ಪವರ್ಫುಲ್ ಆದ ರೆಮಿಡಿ ಇನ್ನೊಂದಿಲ್ಲ.
ಈ ಪರಿಹಾರವನ್ನು ಯಾವುದೇ ಭಾನುವಾರದಿಂದ ಪ್ರಾರಂಭಿಸಿದರೆ ತುಂಬ ಒಳ್ಳೆಯದು. ಸಾಧ್ಯವಾಗದೇ ಇದ್ದರೆ ಬುಧವಾರ ಅಥವಾ ಶುಕ್ರವಾರದ ದಿನ ಪ್ರಾರಂಭಿಸಬಹುದು. ಮೊದಲನೆಯದಾಗಿ ಇದು ಭಾನುವಾರ ಬೆಳಗ್ಗೆ 8 ಗಂಟೆ ಅಥವಾ 9ರಿಂದ 11 ಗಂಟೆ ಒಳಗೆ ಮಾಡಬಹುದು. ಸಂಜೆ 5 ಗಂಟೆಯಿಂದ 7 ಗಂಟೆ ನಡುವೆ ಮಾಡಬಹುದು. ಮೊದಲನೆಯದಾಗಿ ಭಾನುವಾರ ಬೆಳಗ್ಗೆ ಸ್ನಾನ ಮಾಡಿ ಮನೆಯನ್ನು ಶುದ್ಧ ಮಾಡಿ ನೀರಿಗೆ ಸ್ವಲ್ಪ ಅರಿಶಿಣ ಹಾಕಿ ನೆಲ ಒರೆಸಿ ನಂತರ ಎಂದಿನಂತೆ ದೇವರ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಿಸಿ ನಂತರ ಭಕ್ತಿಯಿಂದ ಪರಿಹಾರವನ್ನು ಮಾಡಿ. ಈ ಪರಿಹಾರ ಮಾಡಬೇಕಾದ್ರೆ 9 ಎಕ್ಕದ ಹೂ ನಿಮ್ಮ ಬಳಿ ಇರಬೇಕು. ಅದು ಕೂಡ ಬಿಳಿ ಎಕ್ಕದ ಹೂ ಆಗಿರಬೇಕು. ನೀಲಿ ಎಕ್ಕದ ಹೂ ಅಷ್ಟೊಂದು ಪರಿಣಾಮಕಾರಿ ಆಗಿರುವುದಿಲ್ಲ. ಹಾಗಾಗಿ ಬಿಳಿ ಬಣ್ಣದ ಎಕ್ಕದ ಹೂ ತುಂಬ ಪವರ್ಫುಲ್ ಆಗಿದೆ. ಅದನ್ನು 9 ಎಕ್ಕದ ಹೂ ಜೊತೆಗೆ 9 ಮತ್ತು ಏಲಕ್ಕಿಯನ್ನು ತೆಗೆದುಕೊಳ್ಳಿ. ನಂತರ ನಿಮ್ಮ ಮನೆಯಲ್ಲಿ ಯಾರು ಸಂಪಾದನೆ ಮಾಡ್ತಿದ್ದಾರೆ, ಯಾರ ಸಂಪಾದನೆ 2 ಪಟ್ಟು 3 ಪಟ್ಟು ಜಾಸ್ತಿ ಆಗಬೇಕು, ಉಳಿತಾಯ ಆಗಬೇಕು ಅಂತ ಬಯಸ್ತೀರಾ, ಅವರ ಕೈಯಿಂದ 21 ಅಥವಾ 41 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ. ಇಲ್ಲಿ 21 ದಿನದ ಸಂಕಲ್ಪವಾದರೆ 21 ನಾಣ್ಯ, 41 ದಿನದ ಸಂಕಲ್ಪವಾದರೆ 41 ನಾಣ್ಯವನ್ನು ತೆಗೆದುಕೊಳ್ಳಿ. ಈ ಬಿಳಿ ಎಕ್ಕದ ಹೂ ಮತ್ತು ನಾಣ್ಯವನ್ನು ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇರಿಸಬೇಕು. ನಿಮ್ಮ ಸಂಪತ್ತು ಹಣಕಾಸು ಸಂಬಂಧಿಸಿದ ದಿಕ್ಕು ಅಂದರೆ ಕುಬೇರ ದಿಕ್ಕು. ಹಾಗಾಗಿ ಕುಬೇರ ದಿಕ್ಕಿನಲ್ಲಿ ಇರಿಸಿದರೆ ತುಂಬ ಒಳ್ಳೆಯದು. ಈ ಪರಿಹಾರವನ್ನು ಮಾಡಲು ನಿಮ್ಮ ಬಳಿ ಒಂದು ಗಾಜಿನ ಲೋಟ ಅಥವಾ ಗಾಜಿನ ಯಾವುದೇ ಪಾತ್ರೆ ಇರಬೇಕು. ನಿಮ್ಮ ಮನೆಯಲ್ಲಿ ಕುಬೇರ ಮೂಲೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಟ್ಟರೂ ಆಗುತ್ತೆ. 9 ಎಕ್ಕದ ಹೂ ಮತ್ತು 9 ಏಲಕ್ಕಿಯನ್ನು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ಗಾಜಿನ ಲೋಟದಲ್ಲಿ ಹಾಕಬೇಕು. ಇದನ್ನು ನೀವು ಮನೆಯ ಕುಬೇರ ಮೂಲೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಮಾಡಬೇಕು. ಇದನ್ನು ನೀವು ಭಾನುವಾರ ಬೆಳಗ್ಗೆ 7ರಿಂದ 11 ಗಂಟೆ ಒಳಗೆ ಯಾವಾಗಾದರೂ ಮಾಡ್ಕೋಬೋದು. ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನೀವು ಇವತ್ತೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಂತರ ಸಂಜೆ ಬೆಳಗ್ಗೆ ಆಗಲ್ಲ ಅಂದರೆ ಸಂಜೆ 5 ಗಂಟೆಯಿಂದ ಮತ್ತು 7 ಗಂಟೆ ನಡುವೆ ಮಾಡಿ ನಂತರ ಮಲಗುವ ವೇಳೆ ಒಂದು ನಾಣ್ಯವನ್ನು 1 ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕಷ್ಟ ಇವತ್ತಿಗೆ ಮುಗಿಬೇಕು, ಮನೆಯಲ್ಲಿ ಎಲ್ಲರೂ ಮಾಡುವ ಕೆಲಸದಲ್ಲಿ ಒಳ್ಳೆಯ ಸಂಪಾದನೆ ಆಗಬೇಕು, ಖರ್ಚು ಕಡಿಮೆ ಆಗಬೇಕು, ಆದಾಯ 2 ಪಟ್ಟು 3 ಪಟ್ಟು ಜಾಸ್ತಿ ಆಗಬೇಕು, ನಮ್ಮ ಸಂಪಾದನೆ ಮೇಲೆ ಯಾರ ಕೆಟ್ಟ ದೃಷ್ಟಿ ಬೀಳಬಾರದು, ಖರ್ಚು ಮಾಡಿದರೂ ಖಾಲಿಯಾಗದಷ್ಟು ಧನ ಸಂಪತ್ತು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಇರಬೇಕು. ಹೀಗೆ ಮಹಾಲಕ್ಷ್ಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ನಾಣ್ಯವನ್ನು ಲೋಟಕ್ಕೆ ಹಾಕಿ ಇದೇ ರೀತಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ 1 ರೂಪಾಯಿ ನಾಣ್ಯವನ್ನು ಹಿಡಿದುಕೊಂಡು ಇದೇ ರೀತಿ ಪ್ರಾರ್ಥನೆ ಮಾಡಿಕೊಂಡು ಈ ಗಾಜಿನ ಗ್ಲಾಸ್ಗೆ ಹಾಕಬೇಕು. ಇದೇ ರೀತಿ 41 ದಿನ ಅಥವಾ 21 ದಿನ ನಿರಂತರವಾಗಿ ಮಾಡಬೇಕು. ಇದೇ ರೀತಿ ನೀವು 41 ದಿನ ನಿರಂತರವಾಗಿ ಮಾಡಿದ ನಂತರ ಮುಂದೆ ಜೀವನದಲ್ಲಿ ಯಾವತ್ತೂ ಸಂಪಾದನೆ ವಿಷಯದಲ್ಲಿ ಬೇರೆ ಯಾವುದೇ ವಿಷಯದಲ್ಲಿ ವಿಘ್ನಗಳು ಬರಬಾರದು, ತೊಂದರೆ ಅಡೆತಡೆ ಬರಬಾರದು ಅಂತ ಸಂಕಲ್ಪ ಮಾಡಿಕೊಂಡು 41 ನಾಣ್ಯವನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಯಾವುದೇ ಗಣಪತಿ ದೇವಸ್ಥಾನಕ್ಕೆ ಉಂಡಿಯಲ್ಲಿ ಹಾಕಬೇಕು. ಉಂಡಿಯಲ್ಲಿ ಹಾಕುವಾಗ ಗಣಪತಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಇನ್ನು ನಮ್ಮ ಜೀವನದಲ್ಲಿ ಯಾವುದೇ ತೆರನಾದ ವಿಘ್ನಗಳನ್ನು, ತೊಂದರೆಗಳನ್ನು, ಅಡೆತಡೆಗಳು ಬರಬಾರದು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಹಾಕಬೇಕು. ಎಕ್ಕದ ಹೂ ಮತ್ತು ಏಲಕ್ಕಿಯನ್ನು ಯಾವುದೇ ಹೂವಿನ ಗಿಡದ ಬುಡದಲ್ಲಿ ಅಥವಾ ತೆಂಗಿನ ಮರದ ಬುಡದಲ್ಲಿ ಹಾಕಿ 41 ರೂಪಾಯಿ ನಾಣ್ಯವನ್ನು ಗಣಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ. ಇದನ್ನು ಮಾಡ್ತಾ ಇದ್ದಂತೆ ವಿಪರೀತವಾದ ಧನ ಪ್ರಾಪ್ತಿ ಯೋಗ ನಿಮ್ಮ ಜೀವನದಲ್ಲಿ ಬರುತ್ತೆ. ತದನಂತರ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇರೋದಿಲ್ಲ. ಸಂಪಾದನೆ ಜಾಸ್ತಿಯಾಗಿ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. 41 ದಿನ ಆದ ಮೇಲೆ ನೀವು ಮುಟ್ಟಿದೆಲ್ಲ ಬಂಗಾರ ಅದೃಷ್ಟ ನಿಮ್ಮ ಹಿಂದೆ ಬರುತ್ತೆ. ನೀವು ವ್ಯಾಪಾರ ಮಾಡ್ತಿದ್ರೆ ಅಥವಾ ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಿದ್ರೆ 3ರಿಂದ 4 ಪಟ್ಟು ಸಂಪಾದನೆ ಹೆಚ್ಚಾಗುವುದನ್ನು ನೀವು ನೋಡ್ತೀರಿ. ಅಷ್ಟೇ ಅಲ್ಲ, ಅನಗತ್ಯ ಖರ್ಚಿನ ದಾರಿಗಳು ಒಮ್ಮೆಲೆ ಕಡಿಮೆಯಾಗಿ ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ನಿಮ್ಮ ಉಳಿತಾಯ ಜಾಸ್ತಿ ಆಗುವುದನ್ನು ಕಣ್ಣಾರೆ ನೋಡ್ತೀರಿ. ಇದನ್ನು ಮಾಡ್ತಾ ಇದ್ದಂತೆ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ನೀವು ಮಾಡಿರುವ ಸಾಲ ಒಂದೊಂದಾಗಿ ಮುಗಿದು ನೆಮ್ಮದಿಯ ಜೀವನವನ್ನು ನೋಡ್ತೀರಿ. ಮಹಾಲಕ್ಷ್ಮಿ ತಾಯಿಯ ಸಂಪೂರ್ಣ ಅನುಗ್ರಹದ ಜೊತೆಗೆ ಮಹಾಗಣಪತಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಧನ ಪ್ರಾಪ್ತಿ ಯೋಗ ಕೂಡಿ ಬಂದು ನೀವು ಶ್ರೀಮಂತರಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೂ ಆದಷ್ಟು ಶೇರ್ ಮಾಡಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಬಾಕ್ಸಲ್ಲಿ ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ಈ ಕೂಡಲೇ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ತಕ್ಷಣ ನೋಡ್ಬೋದು. ಪ್ರತಿದಿನ ರಾಶಿ ಭವಿಷ್ಯ ಆಗಿರ್ಬೋದು, ಇದೇ ರೀತಿ ಉತ್ತಮವಾದಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ವಿಷಯ ಬೇಕು ಅಂದರೆ ದೇವರ ವಿಷಯ ಬೇಕಾ, ರಾಶಿ ಭವಿಷ್ಯ ಬೇಕಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಅದನ್ನು ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಖಂಡಿತ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗೋಣ.